ನಮಸ್ಕಾರ, ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ಇತ್ತೀಚೆಗೆ ಮತ್ತೆ ಕ್ರಿಕೆಟ್ ಪ್ರೇಮಿಗಳು ಈ ಟೆಸ್ಟ್ ಕಡೆ ವಾಲೋದಕ್ಕೆ ಶುರು ಮಾಡಿದ್ದಾರೆ. ಮುಂಚೆ ಎಲ್ಲ ಟೆಸ್ಟ್ ಕ್ರಿಕೆಟ್ ಅಂತ ಹೇಳಿದ್ರೆ ಒಂಥರ ಅಸಡ್ಡೆ ಇತ್ತು ಎಲ್ಲರಿಗೂ. ಯಾಕಂತ ಹೇಳಿದ್ರೆ ಆಗ್ತಾನೆ ಏಕದಿನ ಕ್ರಿಕೆಟ್ ಬಂದಿತ್ತು. ಮುಂಚೆ ಒಂದು 70-80 ವರ್ಷಗಳ ಹಿಂದೆ ಟೆಸ್ಟ್ ಕ್ರಿಕೆಟ್ ಒಂದು ರೀತಿಯಲ್ಲಿ ಅದೊಂದು ಮಜಾ ಕೊಡ್ತಿದ್ದಂತಹ ಕ್ರಿಕೆಟ್ ಆಗಿತ್ತು. ಆ ನಂತರದಲ್ಲಿ ಯಾವಾಗ ಏಕದಿನ ಕ್ರಿಕೆಟ್ ಫಾರ್ಮ್ಯಾಟ್ ಸ್ಟಾರ್ಟ್ ಆಯಿತು, ಅವಾಗ ಟೆಸ್ಟ್ ಕಡೆ ಮುಖ ಮಾಡುವಂತಹ ಜನಗಳ ಸಂಖ್ಯೆ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇತ್ತು. ಇನ್ನು T20 ಫಾರ್ಮ್ಯಾಟ್ ಬಂದಾದ ಮೇಲಂತೂ ಟೆಸ್ಟ್ ಕಡೆ ಮುಖ ಮಾಡೋರ ಸಂಖ್ಯೆ ಅಂತೂ ತೀರಾನೇ ಕಮ್ಮಿ ಆಗಿತ್ತು. ಆದರೆ ಈಗ ಹಾಗಿಲ್ಲ, ಮತ್ತೆ ಟೆಸ್ಟ್ ಕಡೆ ಮುಖ ಮಾಡುವಂತಹ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಕೂಡ ಟೆಸ್ಟ್ ಕ್ರಿಕೆಟ್ನಲ್ಲೂ ಸಹ ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇರೋದು ಅಂತ ಹೇಳಿದ್ರೆ ತಪ್ಪಿಲ್ಲ. ಎಲ್ಲರಿಗೂ ಗೊತ್ತಾಗಿದೆ, ನೆನೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ಅಲ್ಲಿ, ಮೂರನೇ ಟೆಸ್ಟ್ ಮ್ಯಾಚ್ ಯಾವ ರೀತಿ ರೋಚಕವಾಗಿತ್ತು ಅನ್ನೋದು. ಒಂದು ಕಡೆ ಟೀಮ್ ಇಂಡಿಯಾ ಕೂಡ ಗೆಲ್ಲೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಇಂಗ್ಲೆಂಡ್ ಕೂಡ ನಾವು ಮ್ಯಾಚ್ ಅನ್ನ ಬಿಟ್ಕೊಡೋದಿಲ್ಲ, ಹೇಗಾದ್ರೂ ಮಾಡಿ ಆಲ್ಔಟ್ ಮಾಡ್ಬಿಟ್ಟು ಮ್ಯಾಚ್ ಗೆಲ್ತೀವಿ ಅನ್ನೋ ರೀತಿಯಲ್ಲಿ ಆಡಿ ಆಲ್ಔಟ್ ಮಾಡಿ ಮ್ಯಾಚ್ ಅನ್ನ ಗೆದ್ದಿದ್ರು. ಹೀಗಿರ್ಬೇಕಾದ್ರೆ ಇದೀಗ ಆಸ್ಟ್ರೇಲಿಯಾ ಮತ್ತೆ ವೆಸ್ಟ್ ಇಂಡೀಸ್ ನಡುವೆ ಟೆಸ್ಟ್ ಕ್ರಿಕೆಟ್ ನಡೀತಾ ಇದೆ. ಆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಒಂದು ಐತಿಹಾಸಿಕ ದಾಖಲೆಗೆ ಸಾಕ್ಷಿಯಾಗಿದೆ. ಎಸ್, ಮೂರನೇ ಟೆಸ್ಟ್ ಈಗ ವೆಸ್ಟ್ ಇಂಡೀಸ್ ಅವರು ಸೋತಿದ್ದಾರೆ. ತುಂಬಾ ಲೋ ಸ್ಕೋರ್ ಮ್ಯಾಚ್ ಇತ್ತು ಅದು. ಆಕ್ಚುಲಿ ಅಂತ ಹೇಳ್ಬೇಕಂದ್ರೆ 200+ ರನ್ ಹೊಡೆದಿದ್ರೆ ವೆಸ್ಟ್ ಇಂಡೀಸ್ ಅವರು ಗೆದ್ದು ಬಿಡ್ತಿದ್ರು. ಯಾಕಂತ ಹೇಳಿದ್ರೆ 176 ರನ್ಗೆ ಆಸ್ಟ್ರೇಲಿಯಾ ಫಸ್ಟ್ ಇನ್ನಿಂಗ್ಸ್ ಅಲ್ಲ ಆಲ್ಔಟ್ ಆಗಿರುತ್ತೆ. ಇನ್ನು ವೆಸ್ಟ್ ಇಂಡೀಸ್ ಕೂಡ 144 ರನ್ಗೆ ಆಲ್ಔಟ್ ಆಗ್ಬಿಡುತ್ತೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಒಂದು ಸ್ವಲ್ಪ ತಾಳ್ಮೆ ಆಟ ಆಡಿ ಆಸ್ಟ್ರೇಲಿಯಾ ಒಂದು 200+ ರನ್ ಟಾರ್ಗೆಟ್ ಅನ್ನ ವೆಸ್ಟ್ ಇಂಡೀಸ್ಗೆ ಕೊಟ್ಟಿತ್ತು. ಆದ್ರೆ ಮಿಚೆಲ್ ಸ್ಟಾರ್ಕ್ ಅವರ ಒಂದು ಅದ್ಭುತ ಬೌಲಿಂಗ್ ನಿಂದಾಗಿ ವೆಸ್ಟ್ ಇಂಡೀಸು ತೀರಾ ಲೋ ಸ್ಕೋರಿಗೆ ಆಲ್ಔಟ್ ಆಗುವ ಮೂಲಕ ಒಂದು ರೀತಿಯಲ್ಲಿ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಕೆಟ್ಟ ದಾಖಲೆಯನ್ನ ಬರುತ್ತೆ. ಹೌದು, ವೆಸ್ಟ್ ಇಂಡೀಸು ಏನೊಂದು 27 ರನ್ನಿಗೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆಲ್ಔಟ್ ಆಗುವ ಮೂಲಕ ಮೂರನೇ ಟೆಸ್ಟ್ ಅನ್ನ ಸೋತಿದೆ. ಇಲ್ಲಿ ಗಮನಿಸಬೇಕಾಗಿದ್ದು ಏನು ಗೊತ್ತಾ, ಇಲ್ಲಿ ಮಿಚೆಲ್ ಸ್ಟಾರ್ಕ್ ಅವರು ಒಂದು ದಾಖಲೆಯನ್ನ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಕೇವಲ 15 ಬಾಲಲ್ಲೇನೆ ಒಂದು 5 ವಿಕೆಟ್ ಪಡೆದು ವಿಶ್ವ ದಾಖಲೆ ಮಾಡಿದ್ದಾರೆ. ಫಸ್ಟ್ ಓವರ್ನಲ್ಲೇ 3 ವಿಕೆಟ್ ತಗೋತಾರೆ. ಇನ್ನು ಎರಡನೇ ಓವರ್ ಬೇರೆಯವ್ರು ಮಾಡ್ತಾರೆ, ಮೂರನೇ ಓವರಲ್ಲಿ ಮತ್ತೆ ಇವ್ರು ಬೌಲಿಂಗ್ ಮಾಡ್ತಾರೆ. ಆ ಓವರ್ನಲ್ಲಿ 6 ರನ್ ಕೊಡ್ತಾರೆ, 2 ವಿಕೆಟ್ ತಗೋತಾರೆ. ಆ ಮೂಲಕ ಮಾಡಿದ್ದೆ ಅವರು 15 ಬಾಲಲ್ಲಿ 5 ವಿಕೆಟ್ ಅನ್ನ ಪಡೆದು ಈ ದಾಖಲೆ ಮಾಡ್ತಾರೆ. ಇದಕ್ಕೂ ಮುಂಚೆ ಈ ದಾಖಲೆಯನ್ನ ಸ್ಟುವರ್ಟ್ ಬ್ರಾಡ್ ಅವರು ಮಾಡಿದ್ರು. ಸ್ಟುವರ್ಟ್ ಬ್ರಾಡ್ ಅವರು 2015ರಲ್ಲಿ 19 ಬಾಲಲ್ಲಿ 5 ವಿಕೆಟ್ ಅನ್ನ ಪಡೆದು ಒಂದು ದಾಖಲೆಯನ್ನ ಮಾಡಿದ್ರು. ಇನ್ನು ಆಸ್ಟ್ರೇಲಿಯಾದ ಮತ್ತೊಬ್ಬ ಬೌಲರ್ ಆದಂತಹ ಸ್ಕಾಟ್ ಬೋಲ್ಯಾಂಡ್ ಅಂತ ಹೇಳ್ಬಿಟ್ಟು ಅವರು ಸಹ 2021ರಲ್ಲಿ 19 ಬಾಲ್ ಮಾಡ್ಬಿಟ್ಟು 5 ವಿಕೆಟ್ ಪಡೆದು ಸ್ಟುವರ್ಟ್ ಬ್ರಾಡ್ ಅವರ ದಾಖಲೆಗೆ ಸರಿಸಮಾನವಾಗಿ ನಿಂತಿದ್ರು. ಆದ್ರೆ ಈಗ ಮಿಚೆಲ್ ಸ್ಟಾರ್ಕ್ ಅವರು ಬೆಂಕಿ ಬಿರುಗಾಳಿ ತರ ಒಂದು ಬೌಲಿಂಗ್ ಅನ್ನ ಮಾಡಿ ಕೇವಲ 15 ಬಾಲಲ್ಲಿ 5 ವಿಕೆಟ್ ಪಡೆದು ಈ ಒಂದು ದಾಖಲೆಯನ್ನ ಬರೆದ್ರು. ಇದು ಒಂದು ದಾಖಲೆ. ಆದ್ರೆ ವೆಸ್ಟ್ ಇಂಡೀಸ್ 27 ರನ್ನಿಗೆ ಆಲ್ಔಟ್ ಆಗುವ ಮೂಲಕ ಟೆಸ್ಟ್ ಕ್ರಿಕೆಟ್ ನಲ್ಲೇ ಅತಿ ಕಡಿಮೆ ಲೋ ಸ್ಕೋರ್ಗೆ ಆಲ್ಔಟ್ ಆದ 2ನೇ ಟೀಮ್ ಅನ್ನೋ ಒಂದು ದಾಖಲೆಯನ್ನ ಕೂಡ ಇದೀಗ ಬರೆದಿದೆ. ಅಷ್ಟೇ ಅಲ್ಲ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ವೆಸ್ಟ್ ಇಂಡೀಸ್ 27 ರನ್ನಿಗೆ ಆಲ್ಔಟ್ ಆಗೋ ಜೊತೆಯಲ್ಲಿ 7 ಜನ ಬ್ಯಾಟ್ಸ್ಮನ್ಗಳು ಇಲ್ಲಿ 0ಯನ್ನ ಸುತ್ತುವ ಮೂಲಕ ಒಂದು ಕೆಟ್ಟ ದಾಖಲೆಯನ್ನ ಬರೆದಿದ್ರೆ. ಕೇವಲ 4 ಜನದಿಂದ 27 ರನ್ ಮಾತ್ರ ಕಲೆ ಹಾಕಕ್ಕೆ ಸಾಧ್ಯ ಆಗಿತ್ತು. ಇನ್ನು 7 ಜನ ಕೂಡ 0ಗೆ ಔಟ್ ಆಗ್ತಾರೆ. ಆ ಮೂಲಕ ಈ ದಾಖಲೆಯನ್ನ ಬರೆದಿದ್ದಾರೆ. ಇನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಯಾರ್ಯಾರು ಲೋ ಸ್ಕೋರಿಗೆ ಆಲ್ಔಟ್ ಆಗಿದ್ದಾರೆ ಅನ್ನೋದು ಒಂದು ಟಾಪ್ 5 ಟೀಮ್ಗಳನ್ನ ಇವತ್ತು ನಾವು ನೋಡೋಣ. ಯಾರ್ಯಾರು ಯಾವ ಕಾಲದಲ್ಲಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಲೋ ಸ್ಕೋರಿಗೆ ಆಲ್ಔಟ್ ಆಗಿದ್ರು ಅಂತ ನೋಡ್ತಾ ಹೋದ್ರೆ, ಫಸ್ಟಿಗೆ ಕಾಣಿಸೋದು ಅಲ್ಲಿ ವೆಸ್ಟ್ ಇಂಡೀಸ್ ಅಲ್ಲ, ಅದ್ರ ಬದಲಿಗೆ ನ್ಯೂಜಿಲ್ಯಾಂಡ್. ಎಸ್, ನ್ಯೂಜಿಲ್ಯಾಂಡ್ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಟೀಮು. ಆ ಟೀಮ್ ಕೂಡ ಒಂದು ಟೈಮಲ್ಲಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಲೋ ಸ್ಕೋರಿಗೆ ಆಲ್ಔಟ್ ಆಗಿತ್ತು. ಅದು ಕೂಡ 26 ರನ್ನಿಗೆ. ಅದು ಆಲ್ಔಟ್ ಆಗಿದ್ದು ಇಂಗ್ಲೆಂಡ್ ವಿರುದ್ಧ. ಅದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆಲ್ಔಟ್ ಆಗಿರುತ್ತೆ. ಈ ಮ್ಯಾಚ್ ನಡೆದಿದ್ದು 1955ರಲ್ಲಿ. ಅಲ್ಲೇ ಫಸ್ಟ್ ರೆಕಾರ್ಡ್ ಆಗಿದ್ದು 26
6 ರನ್ನಿಗೆ ಆಲ್ಔಟ್ ಆಗೋ ಮೂಲಕ ನ್ಯೂಜಿಲೆಂಡ್ ಇಂಗ್ಲೆಂಡ್ ವಿರುದ್ಧ ಈ ಕೆಟ್ಟ ದಾಖಲೆಯನ್ನ ಬರೆದಿತ್ತು. ಇದೀಗ 27 ರನ್ನಿಗೆ ವೆಸ್ಟ್ ಇಂಡೀಸ್ ಆಲ್ಔಟ್ ಆಗೋ ಮೂಲಕ ಈಗ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಸೌತ್ ಆಫ್ರಿಕಾ 30 ರನ್ನಿಗೆ ಆಲ್ಔಟ್ ಆಗಿತ್ತು. ಈ ಇಸ್ವಿಯನ್ನ ನೀವು ಕೇಳ್ಬಿಟ್ರೆ ನ್ಯೂಜಿಲೆಂಡ್ ಗಿಂತ ಮುಂಚೆ ಈ ದಾಖಲೆಯನ್ನ ಅವರು ಬರೆದಿದ್ರು. ಈ ಇಸ್ವಿಯನ್ನ ನೀವೇನಾದ್ರು ಕೇಳಿದ್ರೆ ಒಂದ್ ರೀತಿಯಲ್ಲಿ ಶಾಕ್ ಆಗ್ತೀರಾ. ಈ ಮ್ಯಾಚ್ ಆಲ್ಔಟ್ ಆಗಿದ್ದು 1896ರಲ್ಲಿ. ಅವಾಗ ಸೌತ್ ಆಫ್ರಿಕಾ 30 ರನ್ನಿಗೆ ಆಲ್ಔಟ್ ಆಗಿತ್ತು, ಅದು ಕೂಡ ಇಂಗ್ಲೆಂಡ್ ವಿರುದ್ಧ. ಇನ್ನು ನೆಕ್ಸ್ಟ್ ಮತ್ತೆ 30 ರನ್ನಿಗೆ ಸೌತ್ ಆಫ್ರಿಕಾನೇ 4ನೇ ಪ್ಲೇಸ್ ಅಲ್ಲಿ ಇದೆ, ಲೋ ಸ್ಕೋರ್ ನಲ್ಲಿ ಆಲ್ಔಟ್ ಆಗಿದ್ದು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅಲ್ಲೂ ಕೂಡ ಆಲ್ಔಟ್ ಆಗಿರುತ್ತೆ, ಅದು 1924ರಲ್ಲಿ, ಅದು ಕೂಡ ಇಂಗ್ಲೆಂಡ್ ವಿರುದ್ಧ ಆಲ್ಔಟ್ ಆಗಿರುತ್ತೆ. ಇನ್ನು 4ನೇ ಪ್ಲೇಸ್ ಅಲ್ಲಿ ಮತ್ತೆ ಸೌತ್ ಆಫ್ರಿಕಾನೇ ಇದೆ, ಅದು ಕೂಡ 5ನೇ ಪ್ಲೇಸ್ ಅಲ್ಲಿ 35 ರನ್ನಿಗೆ ಆಲ್ಔಟ್ ಆಗುತ್ತೆ, ಅದು 1899ರಲ್ಲಿ ಇಂಗ್ಲೆಂಡ್ ವಿರುದ್ಧ 2ನೇ ಇನ್ನಿಂಗ್ಸ್ ನಲ್ಲಿ. ಇನ್ನು ನೆಕ್ಸ್ಟ್ ಈ ಟಾಪ್ 5 ಅಲ್ಲಿ ಹತ್ರ 3 ಪ್ಲೇಸ್ ಅಲ್ಲಿ ಸೌತ್ ಆಫ್ರಿಕಾನೇ ಇದೆ, 6ನೇ ಪ್ಲೇಸ್ ಅಲ್ಲೂ ಸಹ ಸೌತ್ ಆಫ್ರಿಕಾನೇ ಇದೆ, ಅಲ್ಲೂ ಸಹ ಅವರು 36 ರನ್ನಿಗೆ ಆಲ್ಔಟ್ ಆಗಿರ್ತಾರೆ ಆಸ್ಟ್ರೇಲಿಯಾ ವಿರುದ್ಧ. ಇನ್ನು ಆಸ್ಟ್ರೇಲಿಯಾ ಏನು ಕಮ್ಮಿ ಇಲ್ಲ, ಆಸ್ಟ್ರೇಲಿಯಾ ಕೂಡ 36 ರನ್ಗಳಿಗೆನೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಆಲ್ಔಟ್ ಆಗಿದೆ. ಆದ್ರೆ ಟೀಮ್ ಇಂಡಿಯಾ ಲೋ ಸ್ಕೋರ್ ಅಲ್ಲಿ ಆಲ್ಔಟ್ ಆಗಿಲ್ವಾ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅನ್ನೋ ಒಂದು ಪ್ರಶ್ನೆ ನೀವು ನೋಡಬಹುದು. ಖಂಡಿತವಾಗ್ಲೂ ಆಗಿದೆ. ಟೀಮ್ ಇಂಡಿಯಾ 2020ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 36 ರನ್ಗಳಿಗೆ ಆಲ್ಔಟ್ ಆಗಿದೆ. ಸದ್ಯ ಟೀಮ್ ಇಂಡಿಯಾ 8ನೇ ಪ್ಲೇಸ್ ಅಲ್ಲಿ ಲೋ ಸ್ಕೋರಿಗೆ ಆಲ್ಔಟ್ ಆದಂತಹ ಟೀಮ್ ಅನ್ನೋ ಒಂದು ದಾಖಲೆಯನ್ನ ಬರೆದಿದೆ. ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು T20 ಫಾರ್ಮೆಟ್ ಅಲ್ಲಿ ಒಂದು ದಾಖಲೆಗಳ ಹೆಸರುಗಳನ್ನ ಕೇಳ್ತಾ ಇದ್ವಿ. ಆದ್ರೆ ಟೆಸ್ಟ್ ಕ್ರಿಕೆಟ್ ನೋಡೋರು ಒಂದು ಸ್ವಲ್ಪ ಕಮ್ಮಿ ಆಗಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಟೆಸ್ಟ್ ಕ್ರಿಕೆಟ್ ನೋಡುವಂತಹ ಜನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹೀಗಿರ್ಬೇಕಾದ್ರೆ ಹೊಸ ರೆಕಾರ್ಡ್ಗಳು ಕ್ರಿಯೇಟ್ ಆಗ್ತಿದೆ. ಅದು ಕೆಟ್ಟ ರೆಕಾರ್ಡ್ ಆಗಿರ್ಬೋದು, ಇಲ್ಲ ಒಳ್ಳೆ ರೆಕಾರ್ಡ್ ಆಗಿರ್ಬೋದು. ಈಗ ಸದ್ಯಕ್ಕೆ ವೆಸ್ಟ್ ಇಂಡೀಸ್ ಒಂದು ಕೆಟ್ಟ ದಾಖಲೆಗೆ ಸಾಕ್ಷಿಯಾಗಿದೆ. 27 ರನ್ನಿಗೆ ಆಲ್ಔಟ್ ಆಗುವ ಮೂಲಕ ಅತಿ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಆದ ಟೆಸ್ಟ್ ಇತಿಹಾಸದಲ್ಲಿ 2ನೇ ತಂಡ ಅನ್ನೋ ಒಂದು ದಾಖಲೆಯನ್ನು ಬರೆದಿದೆ. 7 ಜನ 0ಗೆ ಔಟ್ ಆಗಿದ್ದಾರೆ. ಈ ಕಡೆ ಮಿಚೆಲ್ ಸ್ಟಾರ್ಕ್ ಕೇವಲ 15 ಬಾಲ್ ಮಾಡಿ 5 ವಿಕೆಟ್ ತೆಗೆದು ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ. ಯಾರು ಮಾಡಕ್ಕಾಗದೇ ಇರುವಂತಹ ದಾಖಲೆಯನ್ನ ಈಗ ಮಿಚೆಲ್ ಸ್ಟಾರ್ಕ್ ಅವರು ಮಾಡಿದ್ದಾರೆ. ಈ ಹಿಂದೆ ಸ್ಟುವರ್ಟ್ ಬ್ರಾಡ್ ಇರಬಹುದು, ಆಸ್ಟ್ರೇಲಿಯಾದ ಮತ್ತೊಬ್ಬ ಬೌಲರ್ ಇರಬಹುದು, ಅವರು 19 ಬಾಲಿಗೆ 5 ವಿಕೆಟ್ ಅನ್ನ ಪಡೆದಿದ್ರು. ಈಗ ಮಿಚೆಲ್ ಸ್ಟಾರ್ಕ್ ಅವರು 15 ಬಾಲಿಗೆ 5 ವಿಕೆಟ್ ಅನ್ನ ಪಡೆದು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಒಟ್ಟಿನಲ್ಲಿ ಕ್ರಿಕೆಟ್ ನಲ್ಲಿ ಹೊಸ ದಾಖಲೆಗಳು ಸೃಷ್ಟಿ ಆಗ್ತಾ ಇದೆ. ಸದ್ಯಕ್ಕೆ ಈಗ ವೆಸ್ಟ್ ಇಂಡೀಸ್ ವಿರುದ್ಧ ಆಸ್ಟ್ರೇಲಿಯಾ ಒಂದು ಇತಿಹಾಸ ನಿರ್ಮಿಸಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿಯ ದಾಖಲೆಗಳು ಬರ್ತವೆ ಅನ್ನೋದನ್ನ. ಇದು ಸದ್ಯದ ಅಪ್ಡೇಟು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡ್ತಾ ಇರಿ ಕರ್ನಾಟಕ.in.